ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಸೊ ಇದು ಪಾಂಡಿಚೇರಿಯಲ್ಲಿ ಡೇ 2. ಈಗಷ್ಟೇ ಟೈಮ್ ಎಷ್ಟು 9:30. ಸೊ ಟೈಮ್ 9:30 ಆಗಿದೆ. ಈಗ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಎಲ್ಲ ಆಗಿ ತಿಂಡಿಗೆ ಅಂತ ಹೊರಟಿದ್ದೀವಿ. ಸೊ ಹಾಗೆ ಪ್ಲೇಸಸ್ನ ವಿಸಿಟ್ ಮಾಡ್ಕೊಳ್ಳೋದು, ವಾಪಸ್ ರೂಮಿಗೆ ಬರಲ್ಲ ಸದ್ಯಕ್ಕೆ. ಸೊ ತಿಂಡಿ ಮಾಡ್ಕೊಂಡು ಹಾಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಈಗ ಹೊರಟಿದ್ದೀವಿ. ನಿನ್ನೆ ಅಂತೂ ಹೆವಿ ಸೆಕೆ ಆಗೋಗಿತ್ತು, ಅದಕ್ಕೆ ಇವತ್ತು ಇದನ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಸೆಕೆ ಆದಾಗ ಹಿಂಗೆ ಅಷ್ಟೇ ಫುಲ್ ಚಾರ್ಜ್ ಇಟ್ಕೊಂಡು ಹೊಡ್ತಾ ಇದ್ದೀವಿ. ನೋಡೋಣ, ಗಾಡಿ ಕೀ ತೊಗೊಂಡ್ರ ಹೊಡ್ತಾ ಇದ್ದೀವಿ. ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಒಂಚೂರು ಮುಂದೆ ಹೋಗ್ಬೇಕು. ರೂಮಲ್ಲೇ ಇದ್ದರೆ ರೂಮಲ್ಲಿದ್ದಾಗ AC ಫ್ಯಾನ್ ಎಲ್ಲ ಆನ್ ಆಗಿರುತ್ತಾ, ಸೆಕೆ ಅನಿಸಲ್ಲ. ಆಚೆ ಬಂದಂಗೆ ಇದೊಂಥರ ಉರಿ ಬಿಸಿಲು. ತುಂಬ ಬೆವರುತ್ತೆ, ಅಂಟಂಟು ಒಂಥರ. ಆ್ಯಕ್ಚುಲಿ ನೀವು ಯಾವುದೇ ಬೀಚ್ ಸೈಡಿಗೆ ಹೋದ್ರು, ಇಲ್ಲಾಂದರೆ ಬೀಚ್ ಕಡೆ ಯಾವುದೇ ಇದ್ರು, ಅಲ್ಲೆಲ್ಲ ಇದೇ ಥರ ಸೆಕೆ, ಉಪ್ಪುದು ಶಾಖ ಮೇ ಬಿ. ಗಾಡೀಲಿ ಹೋಗೋದಿಗೆ ಹೊರವಿಲ್ಲ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಕಡೆ ಮ್ಯಾಪ್ ತೋರಿಸಿದ ಲೊಕೇಶನ್ ಒಂದು ಬಂದುಬಿಟ್ಟು ಕ್ಲೋಸ್ ಆಗೋಗಿದೆ, ರೋಡ್ ಬ್ಲಾಕ್ ಮಾಡಿದ್ದಾರೆ. ಹಾಗಾಗಿ ಮ್ಯಾಪಲ್ಲಿ ಇನ್ನೂ ಏನೇನೋ ರೂಟ್ಸ್ ತೋರಿಸ್ತಾ ಇದೆ, ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀವಿ. ಅದೆಲ್ಲ ಹೋಗ್ತಿದ್ದೀವೋ ದೇವರೇ ಗೊತ್ತಿಲ್ಲ. ಫಾಸ್ಟ್ 10 ನಿಮಿಷದಿಂದ ಹುಡುಕ್ತಾನೇ ಇದ್ದೀವಿ, ಒಂದೇ ರೋಡಲ್ಲಿ ಸುತ್ತಾನೇ ಇದ್ದೀವಿ. ಫೋನ್ ಚಾರ್ತಿದೆ. ಸೊ ಎಲ್ಲಿ ಹೋಗಿ ತಲುಪ್ತೀವಿ ಗೊತ್ತಿಲ್ಲ, ನೋಡೋಣ. ಎಲ್ಲೋ ಕಾಡು ಥರ ಎಲ್ಲ ಇದೆ ದಾರಿ ಎಲ್ಲ. ಆ್ಯಕ್ಚುಲಿ ನಾವು ಮಾತ್ರ ಅಲ್ಲ, ಇಲ್ಲಿ ಸುಮಾರು ಜನ ಇದ್ದರು, ಒಂದು 2-3 ಕಪಲ್ಸ್ ಟೂರಿಸ್ಟ್ಗಳು ಇದ್ರ. ಅವ್ರುಗಳೂ ಪಾಪ ಎಲ್ಲ ಹುಡುಕ್ತಿದ್ದಾರೆ, ನಿಮಗೆ ಗೊತ್ತಾ ಅಂದ್ಕೊಂಡು. ಅವ್ರು ಯಾವ ರೂಟ್ ತೊಗೊಂಡ್ರು ಗೊತ್ತಿಲ್ಲ. ನಾವು ಈ ರೂಟ್ ತೊಗೊಂಡ್ವಿ, ನೋಡೋಣ ಎಲ್ಲೋಗಿ ತಲುಪ್ತೀವಿ ಅಂತ. ಬ್ರೇಕ್ಫಾಸ್ಟ್ ಈ ಥರ ಎಲ್ಲ ನೋಡ್ತಿದ್ರೆ ನಮ್ಮ ಊರು ಫೀಲ್ ಕೊಡ್ತಾ ಇದೆ. ಆದರೆ ಬಿಸಿಲೊಂದು ಪ್ರಾಬ್ಲಮ್ ಅಷ್ಟೇ. ಬಟ್ ಲೊಕೇಶನಲ್ಲಿ ಚೆನ್ನಾಗಿದೆ, ಒಳ್ಳೆ ಕಾಡು ಮಧ್ಯೆ ಹೋಗೋಕ್ಕೆ. ಮನ್ ರೋಡ್. ಹಾಯ್ ಗಾಯ್ಸ್, ಹೌಸ್ ದ ಜೋಶ್. ಹಾಯ್ ಸರ್. ಈಗ ಲೋ ಸರ್ ಆಗಿದೆ, ಕ್ಯಾಪ್ ನಿಂಗೆ ಹಾಕೊಳ್ಳೋಲ್ಲ. ಇಲ್ಲಿ ಹೆಲ್ಮೆಟ್ ಎಲ್ಲಿ ಹಿಡ್ದಿಲ್ಲ ಇಷ್ಟವರೆಗೆ, ಅದಕ್ಕೆ ಜಾಲಿ. ಸ್ವಲ್ಪ ಮುಂದೆ ಇಡಬೇಕು ಬೃಂದ, ನನ್ನ ಮುಖ ಝೂಮಲ್ಲಿ ತೋರಿಸ್ತಿದ್ಯಾ ನೀನು? ಹಂಗೆ. ರೀಚ್ ಆಗಿರೋ ಥರ ಇದೆ. 260 ಮೀಟರ್ ತೋರಿಸ್ತಾ ಇದೆ. ಫೈನಲಿ ಹುಡುಕ್ಬಿಟ್ವಿ. ಪ್ಲೇಸ್ ಕಂಡಾಗ ಹುಡುಕಿದ್ವಿ. ಹಿಂಗೆ ಸೊ ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿಲ್ಲ, ಲೊಕೇಶನ್ ಸಿಕ್ತು. ಇನ್ನು ಇಲ್ಲಿಂದ ಎಲ್ಲ ಹೋಯ್ತಿದಾರೆ, ನಾವು ಹೋಯ್ತಿದ್ವಿ. ನೋಡ್ಬೇಕೆಲ್ಲ ಹೋಗ್ತೀವಿ ಅಂತ. ವಾಕಿಂಗಲ್ಲಿ ಹೋಗ್ತಾ ಇದ್ವಿ. ಬಟ್ ಎಲ್ಲಿ ಪ್ಲೇಸ್ ಉಂಟು, ಎಲ್ಲಿ ಲೊಕೇಶನ್ ಎಲ್ಲಿ ಅಂತಲೇ ಗೊತ್ತಿಲ್ಲ. ನನಗೆ ಆ್ಯಕ್ಚುಲಿ ನಾವು ಎಲ್ಲಿ ಬಂದಿದ್ದು ಅಂತಲೇ ಮರ್ತೋಗ್ಬಿಡ್ತು ಲಾಸ್ಟಿಗೆ. ಹೊರಟ ಜಾಗಕ್ಕೆ ಬಂದಿದ್ವಾ ಇಲ್ವಾ ಅಂತ ಗೊತ್ತಿಲ್ಲ. ಈಗ ಹೋಗಿ ನೋಡಿದ್ಮೇಲೆ ಗೊತ್ತು ಅಟ್ಲೀಸ್ಟ್ ಅಲ್ಲಿಗೆ ಬಂದಿದ್ವಾ ಅಂತ. ಅದು ಫುಲ್ಲು ಡೈರೆಕ್ಷನ್ಸ್ ಎಲ್ಲ ರೋಡ್ ಬ್ಲಾಕ್ಸ್ ಆಗಿ ರೂಟ್ ಕ್ಲೋಸ್ ಆಗಿತ್ತಾ. ಆ್ಯಕ್ಚುಲಿ ಒಳ್ಳೆ ಅಡ್ವೆಂಚರ್ ರೈಡ್ ಆಯಿತು ನಮಗೆ, ಚೆನ್ನಾಗಿತ್ತು ಕಾಡೊಳಗೆಲ್ಲ. ಎಲ್ಲದಕ್ಕೂ ಪಾಸಸ್ ತೊಗೋಬೇಕು. ಮಂದಿರ್ ಪಾಸ್ ಇದೆ, ಅಲ್ಲಿ ಬರ್ಡು, ಮತ್ತು ಇಲ್ಲಿ ಸೈಕ್ಲಿಂಗ್ ಆರ್ ಬಸ್. ಬ್ರೇಕ್ಫಾಸ್ಟ್ ಮಾಡಿರ್ತಿಲ್ಲ, ಸೊ ಇಲ್ಲೇ ಏನಾದರೂ ತಿನ್ನೋಣ ಅಂತ. ಇದು ಬ್ರೇಕ್ಫಾಸ್ಟ್ ಅಲ್ಲ, ಸ್ನ್ಯಾಕ್ಸ್ ಗೈಸ್. ನಮಗೆ 11:30ಗೆ ಏನು ಬರ್ಡ್ದೇನೋ ಇದೆ, ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತೆ. ಸೊ 11:25 ಇರಬೇಕು. ಈಗ 11 o'clock. ಸೊ ಹಾಗಾಗಿ ಸರಿ ತಿನ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದ್ವಿ. 25 minutes ಇದೆ, ಅಷ್ಟರಲ್ಲಿ ಅಲ್ಲಿಗೆ ಹೋಗ್ಬೇಕು.
ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರ್ಡ್ಸ್ ಅದೇನೋ ಪಾಯಿಂಟ್ ಸಮಥಿಂಗ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿಂದ ಅದು 4 ಕಿಲೋಮೀಟರ್ಸ್ ಏನೋ ಇದೆ. ಸೊ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ರೀಚ್ ಆದ್ವಿ. ಹಂದಿ ಬಾಯಿ ಥರ ಇದೆ. No. First stage, next you will hold. No bite, it's a 2 months baby. 2 months baby. Yeah, it's very, very small baby. It's not porcupine. Porcupine is black and white. Okay. It's other country porcupine. Okay. This is albino? Yeah, albino eye. ಹತ್ರ ಇಟ್ಕೊಳ್ಳಿ ಒಂದು ನಿಮಿಷ. ಹಿಂದಕ್ಕೆ ನೀ ಇನ್ನೊಂಚೂರು ಮೇಲೆ ಫೋಟೋ ತೆಗಿತೀನಿ ಅಂತ. ಡಿಫ್ರೆಂಟ್ ಆಗಿದೆ. ಇದು ಮಾತ್ರ ಡಿಫ್ರೆಂಟ್. ಓಕೆ. ಸಿಲ್ಕಿ. ರೇಟ್ ಬೀಳ್ತಿದ್ದಲ್ಲ ಅಲ್ಲ ಅದು ಕಾಣ್ತದೆ ನೋಡಿ. ಮೊಸಳೆ ಮುಖ. ಆಲಿಗೇಟರ್ ಫಿಶ್. ಓಶಿಕ ಹೇಳಿದ್ಲಲ್ಲ, ಅದು ಕ್ರೊಕೊಡೈಲ್ ಅಲ್ಲ, ಆಲಿಗೇಟರ್. ಇಲ್ಲೊಂದಿದೆ. This is very angry one. Chinese. ಅಲ್ಲಿ ಅಲಿಗೇಟರ್ ಫಿಶ್ ಅಂತ. ಬಟ್ ಅದು ಚಿಕನ್ ಲಿವರ್ ಮಾತ್ರ ತಿನ್ನೋದಂತ. ಅದಕ್ಕೆ ಫುಡ್ ದಿನ ಚಿಕನ್ ಲಿವರ್. ಸ್ಪೀಸೀಸ್ ಇದೆಯಪ್ಪ. ಕೈ ಹಾಕಿದ್ರೆ ನಿಮ್ಮದು ಚಿಕನ್ ಲಿವರ್ ಅಂತ ಇರುತ್ತೆ. ಇಲ್ಲಿ ನೋಡಿ ಹಾರ್ಸ್ ಇದೆ. ಈ ಪಾರ್ಟ್ ಮುಗಿಸಿದ್ವಿ. ಅಂದರೆ ಕೋಳಿನೂ ಹಿಡ್ಕೊಳಕ್ಕೆ ಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಕೋಳಿ ಹಿಡ್ಕೊಂಡಿದ್ದಾರೆ. ಹಾಂ, ನಾನೀಗ ನೋಡಿದ್ದು. ನಾ ಕೊಡಲ್ಲ ಅಂದ್ಕೊಂಡಿದ್ದೆ. ಬೇಡ. You can go that side. Oh, I know. Anna, white color ಎಲ್ಲ ನನ್ನ ಹತ್ರನೇ ಬರ್ತಿದ್ದಾರೆ, ಯಾರ ಹತ್ರ ಹೋಯ್ತಿಲ್ಲ. ತಲೆ ಮೇಲೆ ಒಂದು ಕೂತಿದ್ರೆ ಚೆನ್ನಾಗಿರ್ತಿತ್ತು ಅಲ್ಲ. ಸಮಾಧಾನ ಇಬ್ರು. ನಮ್ಮ ಕಡೆಯಿಂದ ಜಗಳ ಆಡ್ಬಿಡಿ, ನೀವು ಹೊರಗೆ ಹೋಗಿ. ಇಲ್ವಾ ಇನ್ನೊಂದು ಬಾ, ಈಚೆ ಬಾ, ಅವನ ಜೊತೆ ಜಗಳ ಆಡ್ತೀಯ. ಬೃಂದ ಎದುರ್ಕೊಂಡು ಎಲ್ಲ ನೋಡಿ ಎಷ್ಟು ಚಂದ. ಕೈಯೆಲ್ಲ ತಿನ್ನೋದು ನೋಡಿ. ಇಲ್ಲಿ ಇನ್ನೊಂದು ಕೈಗೆ ಕೈ ಕಚ್ಬೇಡಿ ಗಾಯ. ನನಗೆ ಮುಟ್ಟಕ್ಕೆ ಭಯ ಆಗ್ತಾ ಇದೆ. ಎಷ್ಟು ಚೆನ್ನಾಗಿದೆ. ನನಗೆ ಕಚ್ಚುತ್ತೆ ಅಂತ ಭಯ ಆಗ್ತಿದೆ. ಬರ್ಡ್ ಮ್ಯಾನ್ ಆಫ್ ಇಂಡಿಯಾ. ಇಲ್ಲಿ ನೋಡಿ ಇನ್ನೊಂದು ಕೈಗಾರ. ಓ, ಸನ್ ಗ್ಲಾಸಸ್ ಇದೆ ಅಲ್ಲಿ, ಅದಕ್ಕೆ. ಒಬ್ಬ ಇದು ಭಾರಿ ಉರಿ ಬರ್ತಾ ಇದೆ ಆಗ್ಲಿಂದ. ಯೆಲ್ಲೋ ಕಲರ್ ಸನ್. ವಾಚ್ ಕಳ್ತಿರ್ಲಿ ಬೇರೆ, ಹೋಯ್ ಕಟ್ಟೆ ಮಾಡ್ಬಿಡ್ತು. ಹೌದಾ? ಈಗ ಹ್ಯಾಟ್ ತಿನ್ನಕ್ಕೆ ಹೋಗ್ತೀವಿ.
ಅದ್ರದ್ದು ಅದು ಶಾರ್ಪ್ ಉಂಟು ಎಲ್ಲೋ ಒಂದು. ಹಾಂ ರ್ಯಾಬಿಟ್ಗಳೆಲ್ಲ ನೋಡಿ ಅಬ್ಸರ್ವ್ ಮಾಡಿದ್ರೆ ಒಂಥರ ನಡುಗ್ತಾ ಇದೆ. ಬಟ್ ಅದು ಏನಕ್ಕೆ ಎಲ್ಲ ರ್ಯಾಬಿಟ್ಗಳು ಹಂಗೆ, ಬಟ್ ಅದು ಕ್ವಾಲಿಟಿ ಹಾಗೆ ಹೇಗೆ ಯಾರಿಗಾರು ಗೊತ್ತಿದ್ರೆ ಒಂಚೂರು ಹೇಳ್ಕೊಡಿ. ಇಷ್ಟು ದೊಡ್ಡ ಬಾತ್ಕೋಳಿ ನಾನು ಇವತ್ತೇ ಫಸ್ಟ್ ನೋಡ್ತಿರೋದು ಅಂತ. ಬೃಂದು, ಇಷ್ಟು ದೊಡ್ಡ ಬಾತ್ಕೋಳಿ ನೀವು ಯಾವ ಥರ ನೋಡಿದ್ಯಾ? ಎಲ್ಲಿ? ನೋಡಿ ಇದನ್ನ ಅಬ್ಸರ್ವ್ ಮಾಡಿ. ನೋಡಲ್ಲಿ ಸ್ವಿಮ್ಮಿಂಗ್ ನೀರು ಈಗ ತಲೆಯೊಳಗೆ ಮುಳುಗಿಸ್ಬಿಟ್ಟು ಆಫ್ಟರ್ ಅ ಲಾಂಗ್ ಜರ್ನಿ ವಿ ಆರ್ ಗೋಯಿಂಗ್ ಟು ಎಂತ ಮತ್ರಿ ಮಂದಿರ್ ಮತ್ರಿಯಾ. ಸೊ ನೋಡುವ. ಅಲ್ಲಿ ಬರ್ಡ್ ಪಾರ್ಕ್ ಮುಗಿಸ್ಕೊಂಡು ಬರ್ಡ್ ಪಾರ್ಕ್ ಓಕೆ ಚೆನ್ನಾಗಿತ್ತು ಆ್ಯಕ್ಚುಲಿ. ವರ್ತ್ ಅಂತಲೂ ಹೇಳೋಕ್ಕಾಗಲ್ಲ, ವರ್ತ್ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಬಟ್ ಓಕೆ. 250 ಇದೆ. ಇಷ್ಟೊತ್ತು ಹುಡುಕಿದ ಜಾಗ ಝೂಮ್ ಆಗ್ತದೆ ನೋಡ್ತೀನಿ. ಮತ್ರಿ ಮಂದಿರ್ ಅಂದರೆ ಇದೆ. ಆ್ಯಕ್ಚುಲಿ ಇಲ್ಲಿ ಫುಲ್ ಕನ್ಸ್ಟ್ರಕ್ಷನ್ ಏನೋ ಆಯ್ತಿದೆ. ಅಲ್ಲಿ ವ್ಯೂ ಪಾಯಿಂಟ್ ನೋಡಿ ಆಯಿತು. ಅಲ್ಲೇನಿಲ್ಲ, ಒಂದು 5 ನಿಮಿಷ ಅಷ್ಟೇ. ಅದು ಒಳಗಡೆ ಫುಲ್ ಬಿಡೋಲ್ಲ ಅಲ್ಲ, ಸೊ ಜಾಸ್ತಿ ಶೆಕೆ ಬಿಸಿ ಹೊಡಿತಾ ಇತ್ತು ಅಂತ ಹೇಳಿಬಿಟ್ಟು ಅಲ್ಲಿ ಒಂದು 5 ನಿಮಿಷ ಅಷ್ಟೇ ನೋಡಿ ಫೋಟೋಸ್ ತೊಗೊಂಡು ಹೊರಟ್ವಿ. ಬಸ್ಸಿಗೆ ನೋಡಿದ್ರೆ ಸಖತ್ ರಶ್ ಇತ್ತು. ಆಲ್ಮೋಸ್ಟ್ ಒಂದು 5-6 ಬಸ್ಸಸ್ ಹೋಗ್ಬೇಕು ಕಾಣುತ್ತೆ, ಆಮೇಲೆ ನಮಗೆ ಸಿಗೋ ಥರ ಇತ್ತು ಅಲ್ಲ. ಸೊ ಅದಕ್ಕಿಂತ ನಡ್ಕೊಂಡೆ. ಹಾಂ ಹಾಂ ಸೊ ಬಸ್ಸಿಗೆ ವೆಯ್ಟ್ ಮಾಡೋಕ್ಕಿಂತ ನಡ್ಕೊಂಡೇ ಹೋಗೋಣ ಅಂತ. ಇಲ್ಲಿ ನಡ್ಕೊಂಡು ಹೋಗೋಕ್ಕೂ ಆಪ್ಷನ್ ಇದೆ. 800 ಮೀಟರ್ಸ್ ಏನೋ ಇದೆ. ಸೊ ನಡ್ಕೊಂಡೇ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ಸೌತೆಕಾಯಿ ಕಾಣಿಸ್ತಾ, ಕುಕುಂಬರ್ ಹಾಗೂ ಮ್ಯಾಂಗೋ ಇದೆ. ಕುಕುಂಬರ್ ತಗೊಂಡ್ವಿ, ಟೈಮ್ ಪಾಸ್ ಆಗುತ್ತೆ. ಸಗದ ಕಾಣ್ತಿದೆ, ಖಾರ ಎಲ್ಲ ಜಾಸ್ತಿಯಾಗಿ ಒಬ್ಬರೇ ತಿಂತಿದ್ದಾರೆ. ಖಾರ ಸಿಕ್ಕಬಿಡಿ, ಯಮ್ಮಿ ಖಾರ ಇದೆ, ಆದರೂ ಸಗದಾಗಿದೆ. ಖಾರ ಕೊರಿಯಷ್ಟು ಖಾರ ಇದೆ. ಅವ್ರು ಹುಡಿ ಹಾಕೋತ್ತಿಗೆ ನನಗೆ ಹೆದರಿಕೆ ಆಯಿತು. ಅದು ಈ ಬಿಸಿಲಿಗೆ ಓಕೆ. ರೈಡರ್ ಚೇಂಜ್ ಆಗಿದ್ದಾರೆ ಈಗ. ಲೈಸೆನ್ಸ್ ಉಂಟಾ ಮೇಡಮ್? ಇದೆಯಾ? ಓಕೆ. ನೀವು ಓಡಿಸು, ಸುಮ್ಮನೆ ಮಾತುಕತೆ. ಏನು ಬಿಸಿಲಿದೆ. ಸೊ ಫೈನಲಿ ಯಾವ ಬೀಚ್? ಸೆರೆನಿಟಿ ಅಲ್ಲ, ಸೆರೆನಿಟಿ ಬೀಚ್ ಕೊಂಡಿ. ಇಲ್ಲಿ ನೀರಲ್ಲಿ ಆಟ ಆಡಬೇಡಿ ಹೇಳಿದ್ರು ಆಟ ಆಡ್ತೀಯಾರ ಇವರೆಲ್ಲ. ನೋಡಲ್ಲಿ ಇಬ್ರು ಕಪಲ್ಸ್ ಹೋಗೋದಲ್ಲಿ. ಬಿಸಿಲಿಗೆ ಒಳ್ಳೆ ಗಾಳಿ ಬರ್ತುಂಡು ಮಾತ್ರ. ಎಲ್ಲಿಗೆ ಸ್ಲಿಪ್ಪರ್ ಎಲ್ಲ ಬಿಚ್ಚಿ ಹಾರ ಕೊಟ್ಟಿದ್ಯಾ? ಸ್ವಿಮ್ಮಿಂಗ್ ಬರ್ತದ ನನಗೆ? ಮತ್ತೆ ಯಾವ ಧೈರ್ಯದಲ್ಲಿ ಹೋಯ್ತಿದ್ಯಾ? ಸರಿ. ಹಾಂ
ಸ್ಲಿಪ್ಪರಿಗೆ ಕಾಲಿಡು ಡೈರೆಕ್ಟಾ. ಇಟ್ಸ್ ಲಂಚ್ ಟೈಮ್. ನೀನು ಡಾರ್ಕ್ ಕಾಣ್ತಿದ್ದೆ. ಒಂದು ಬೀಚ್ ಸೈಡಲ್ಲಿ ಒಂದು ಒಳ್ಳೆ ಲಂಚ್. ವೆಲ್ಕಮ್ ಬ್ಯಾಕ್. ಸೊ ಬೀಚಲ್ಲಿ ಸ್ಟಾಪ್ ಮಾಡಿದ್ವಲ್ಲ, ಸೊ ಅಲ್ಲೇ ಆಚೆ ಬಂದುಬಿಟ್ಟು ಫುಡ್ಸ್ ಎಲ್ಲ ಹಾಕಿಟ್ಟಿರ್ತಾರೆ. ಹಾಗೆ ನಾವು ಅಲ್ಲೇ ಲಂಚ್ ಕೂಡ ಮಾಡ್ಕೊಂಡ್ವಿ. ಒಳ್ಳೆ ಫಿಶ್ ಫ್ರೈ ಇರುತ್ತೆ. ಸೊ ಚೆನ್ನಾಗಿರುತ್ತೆ. ಬೀಚ್ ಹತ್ರ ಊಟ ಮಾಡಿ ವರ್ತ್ ಸಹ ಇರುತ್ತೆ ಆ್ಯಂಡ್ ಒಂಥರ ಚೆನ್ನಾಗಿರುತ್ತೆ ಲೋಕಲ್ ಫುಡ್ ಎಲ್ಲ. ಸೊ ಅಲ್ಲೇ ನಾವು ಒಳ್ಳೆ ಫಿಶ್ ತವಾ ಫ್ರೈ ಎಲ್ಲ ತಿಂದು, ಹಾಗೆ ರೈಸ್, ಫಿಶ್ ಕರಿ ಆ ಥರ ಎಲ್ಲ ತಿಂದು ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಅಂದರೆ ವಾಪಸ್ ಮನೆಗೆ ಅಲ್ಲಿ ಅಲ್ಲಿ ಲಂಚ್ ಎಲ್ಲ ಮಾಡಿಬಿಟ್ಟು ರಿಟರ್ನ್ ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿದ್ವಿ. ಬಿಸಿಲಲ್ವಾ, ಬಿಸಿಲಲ್ಲಿ ಜಾಸ್ತಿ ಸುತ್ತಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ರೂಮಿಗೆ ಬಂದು ರೆಸ್ಟ್ ಎಲ್ಲ ಮಾಡಿ ಮತ್ತೆ ಸಂಜೆ ಮೇಲೆ ಹೋಗೋಣ, ಬಿಸಿಲೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದ್ವಿ. ರೂಮಿಗೆ ಬಂದು ಮಲ್ಗೆ ಎದ್ದು ಈಗ ಟೈಮ್ 5:15. ಸೊ 5:15ಗೆ ನಾವು ಈಗ ನೆಕ್ಸ್ಟ್ ಬೀಚಿಗೆ ಹೋಗ್ತಾ ಇದ್ದೀವಿ, ಹೊರಟಿದ್ದೀವಿ. ಆದರೂ ಒಂಥರ ಬಿಸಿ ಬಿಸಿ ಗಾಳಿ ಅಲ್ಲ. ಹೊರಗಡೆ ಬಂದರೆ ನೀಟ್ ಹೊಡೆಯುತ್ತೆ. ಈಗ ನಾವು ಯಾವ ಬೀಚಿಗೆ ಹೋಗ್ತಿರೋದು? ಪ್ಯಾರಡೈಸ್ ಬೀಚ್. ಪ್ಯಾರಡೈಸ್ ಬೀಚ್ಗೆ. ಕರೆಕ್ಟ್. ಎಸ್. ಆಡ್ಬೋದು ಅಂತ ಗೊತ್ತಿಲ್ಲ. ನಾವು ಒಂದು ಸ್ಥಳದಲ್ಲಿ ಎಲ್ಲ ನೀರೊಳಗೆ ಇದ್ದಾರಲ್ಲ. ಇದೇ ಬೀಚಲ್ಲಿ ನಾವು ಇವತ್ತು ಕ್ರೌಡ್ ನೋಡಿದ ಅಂತ ಸ್ವಲ್ಪ ಅಲ್ಲ, ಒಳ್ಳೆ ಕ್ರೌಡ್ ಇದ್ದಾರೆ. ಬೀಚಲ್ಲಿ ಏನೋ ವಿಚಿತ್ರ ನೋಡಿದ್ದು. ಕಚ್ಚುವುದ ಸತ್ತೋಗಿದಲ್ಲ ಸ್ಕಾರ್ಪಿಯನ್. ಬೃಂದು ನೋಡು, ಹಂಗೆ ಇದೆ. ಬಟ್ ಆ್ಯಕ್ಚುಲಿ ಇದು ಮರದ ಪೀಸ್. ಹಂಗೆ ಅಲ್ಲ. ಜಸ್ಟ್ ಈಗ ರೂಮ್ ರೀಚ್ ಆದ್ವಿ. ಟೈಮ್ ಬಂದು 9:51 ಆಗಿದೆ. ಸೊ ಒಂಥರ ಟಯರ್ಡ್ ಆಗಿದೆ. ಬಟ್ ಇವತ್ತೇ ಆ್ಯಕ್ಚುಲಿ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತೇ ಆಲ್ಮೋಸ್ಟ್ ನಾವು ಆಚೆ ಇದ್ದಿದ್ದು. ಲಾಂಗ್ ಡೇ ಥರ. ನಿನ್ನೆ ಟ್ರಾವೆಲ್ ಎಲ್ಲ ಮಾಡಿದ್ದಲ್ಲ, ಸೊ ಶೆಕೆ ಹಾಗೆ ಫುಲ್ ಡೇ ಆಚೆ ಇರೋಕ್ಕಾಗಿಲ್ಲ. ಇವತ್ತು ಫುಲ್ ಕಂಪ್ಲೀಟ್ ಆಗಲ್ವಾ, ಆಲ್ಮೋಸ್ಟ್ ಆಚೆ ಇದ್ವಿ. ತುಂಬ ಪ್ಲೇಸಸ್ ಕವರ್ ಮಾಡಿದ್ವಿ. ಆ್ಯಕ್ಚುಲಿ ಇವತ್ತು ಕವರ್ ಮಾಡಿದ ಪ್ಲೇಸಸ್ ಎಲ್ಲನೂ ಚೆನ್ನಾಗಿತ್ತು. ನಾವು ಡೇ ಅರೌಂಡ್ 10 o'clock ಸ್ಟಾರ್ಟ್ ಮಾಡಿದ್ವಿ ಇವತ್ತು. ಹಾಂ, 9:30ಗೆ ಇವತ್ತು ಸ್ಟಾರ್ಟ್ ಮಾಡಿದ್ವಿ. ಡೈರೆಕ್ಟಾಗಿ ನಾವು ಆರೋವಿಲ್ಲ ಅಲ್ಲ, ಆರೋವಿಲ್ಲಾಗಿ ಹೋಗಿದ್ದು. ಬಟ್ ಅದನ್ನ ಹುಡ್ಕೊಂಡು ಹೋಗೋಕ್ಕೆ ನಮಗೆ ತುಂಬ ಹೊತ್ತಾಯಿತು. ಹೋಗಿ ಬರ್ಡ್ ಪಾಸ್ ಏನೋ ತೊಗೊಂಡ್ವಿ. ಬರ್ಡ್ ಪಾರ್ಕ್ಗೆ ಹೋಗೋಕ್ಕೆ ಪಾಸ್ ತೊಗೋಬೇಕು. ಸೊ ಅದನ್ನ ತೊಗೊಂಡ್ವಾ. 11 o'clockಗೆ ಏನೋ ತೊಗೊಂಡ್ವಿ ಅನ್ಸುತ್ತೆ. ಅವರು 11:30ಗೆ ಸ್ಲಾಟ್ ಇರೋದು. 11:25ಗೆಲ್ಲ ಅಲ್ಲಿ ಬರಬೇಕು. ಹಾಫ್ ಆನ್ ಅವರ್ ಟೈಮ್ ಪಾಸ್ ಮಾಡಿ ಮತ್ತು ಅಲ್ಲಿಂದ ಬರ್ಡ್ ಪಾರ್ಕ್ಗೆ ಅವರೇ ಕರ್ಕೊಂಡು ಹೋಗ್ತಾರೆ ಬಸ್ಸಲ್ಲಿ. ಆಲ್ಮೋಸ್ಟ್ 4 kilometers ಇತ್ತು ಅದು. ಸೊ ಹಾಗಾಗಿ ಅವರೇ ಕರ್ಕೊಂಡು ಹೋಗ್ತಾರೆ. ಹಾಗೆ ಬರ್ಡ್ ಪಾರ್ಕ್ಗೆ ಹೋಗಿದ್ವಿ. ಅಲ್ಲಿ ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ಫುಲ್ ಬರ್ಡ್ಸ್, ರ್ಯಾಬಿಟ್ ಆಗಲಿ ಎಲ್ಲ ಇತ್ತು. ಸೊ ನೀವು ಆ್ಯಕ್ಚುಲಿ ಮುಟ್ಟಿ ಹಿಡ್ಕೋಬೋದು, ಹಾಗೆಲ್ಲ ಮಾಡ್ಬೋದು. ಚೆನ್ನಾಗಿತ್ತು. ಅಲ್ಲೊಂದು 1 hour ಏನೋ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತು ಅವರೇ ರಿಟರ್ನ್ ಅಲ್ಲಿಂದ ನಮಗೆ ವ್ಯೂ ಪಾಯಿಂಟ್ಗೆ ಡ್ರಾಪ್ ಮಾಡ್ತಾರೆ. ಸೊ ವ್ಯೂ ಪಾಯಿಂಟಿಗೆ ಹೋದ್ವಿ. ಅಲ್ಲಿ ಓಕೆ, ಜಸ್ಟ್ ದೂರದಿಂದ ನೋಡೋದಲ್ಲ, ಹತ್ತಿರ ಎಲ್ಲೂ ಬಿಡೋಲ್ಲ, ಒಳಗಡೆ ಎಲ್ಲ ಹೋಗೋಕ್ಕೆ ಬಿಡೋಲ್ಲ. ಸೊ ಅಲ್ಲೊಂದು 5 ನಿಮಿಷ ಏನೋ ಇದ್ವಿ ಅಷ್ಟೇ. ಬಿಸಿಲಿತ್ತಾ. ಮತ್ತು ಅಲ್ಲಿಂದ ಬಸ್ ಇರುತ್ತೆ ವಾಪಸ್ ನಿಮ್ಮನ್ನ ಡ್ರಾಪ್ ಮಾಡೋಕ್ಕೆ. ಬಟ್ ಅಲ್ಲಿ ಹೆವಿ ರಶ್ ಇತ್ತು. ಅದಕ್ಕಿಂತ ನಡ್ಕೊಂಡೇ ಬರ್ಬೋದು ಅಂಥೇಳಿ 800 meters ನಡ್ಕೊಬಂದ್ವಿ. ಡೈರೆಕ್ಟ್ ಅಲ್ಲಿಂದ ಬೀಚಿಗೆ ಹೋದ್ವಲ್ಲ, ಸೆರೆನಿಟಿ ಬೀಚಿಗೆ ಹೋದ್ವಿ. ಸೆರೆನಿಟಿ ಬೀಚ್ಗೆ ಹೋಗಿ ಅಲ್ಲಿ ಚೆನ್ನಾಗಿತ್ತು. ಅಲ್ಲೂ ಆ್ಯಕ್ಚುಲಿ ಆಟಾಡ್ಬೋದು. ಬಟ್ ಅಲ್ಲಿ ಚೇಂಜಿಂಗ್ ರೂಮ್ಸ್ ಅದೆಲ್ಲ ಏನೂ ಇಲ್ಲ. ಸೆರೆನಿಟಿ ಬೀಚಿಗೆ ಸ್ವಲ್ಪ ತಿದ್ದು ಮತ್ತು ಅಲ್ಲೇ ಫುಲ್ ಸ್ಟಾಲ್ಸ್ ಎಲ್ಲ ಹಾಕ್ಕೊಂಡಿರ್ತಾರೆ ಫುಡ್ ಅದೆಲ್ಲ. ಸೊ ಅಲ್ಲಿ ನಾವು ಫಿಶ್ ಫುಡ್ ಎಲ್ಲ ತಿಂದು ಡೈರೆಕ್ಟ್ ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಮತ್ತೆ ರೆಡಿಯಾಗಿ ನಾವು ಅರೌಂಡ್ 4 o'clockಗೆ
4:35ಗೇನೋ ಇಲ್ಲಿಂದ ಹೊರಟ್ವಿ. ನಾವು ಹೋಗಿದ್ದು ಡೈರೆಕ್ಟ್ ಪ್ಯಾರಡೈಸ್ ಬೀಚ್ ಅಂತ ಹೇಳೋದು, ಬಟ್ ಅಲ್ಲಿ ಹೋಗಿ ಹಾ. ಮಾತ್ರ ಅದು ಈಡನ್ ಬೀಚ್ ಅಂತ ಹೇಳೋದು. ಹಾಂ, ಪ್ಯಾರಡೈಸ್ ಬೀಚ್ ಅಂತ ಲೊಕೇಶನ್ ಆಗಿದೆ. ಅಲ್ಲಿ ನೋಡಿದ್ರೆ ಈಡನ್ ಬೀಚ್ ಅಂತ ಇತ್ತು. ಮೋಸ್ಟ್ಲಿ ಒಂದೇ ಅದು ಇರ್ಬೇಕು. ಸೇಮ್ ನೇಮಾಗಿ ಗೊತ್ತಿಲ್ಲ. ಅಲ್ಲಿ ಆ್ಯಕ್ಚುಲಿ ಆಡೋಕ್ಕೆ ತುಂಬ ಚೆನ್ನಾಗಿದೆ. ಚೇಂಜಿಂಗ್ ರೂಮ್ಸ್ ಎಲ್ಲ ಇದೆ ಆ್ಯಂಡ್ ಒಂಥರ ಚೆನ್ನಾಗಿತ್ತು ಅಲ್ಲಿ ಆಡೋಕ್ಕೆ. ಕಂಪೇರ್ಡ್ ಟು ಸೆರೆನಿಟಿ ಬೀಚ್ಗೆ ನಿಮಗೆ ಪ್ಯಾರಡೈಸ್ ಬೀಚ್ ಅಂದರೆ ಈಡನ್ ಬೀಚ್ ಅಲ್ಲ, ಒಂದು ಈಡನ್ ಬೀಚಲ್ಲಿ ಚೆನ್ನಾಗಿರುತ್ತೆ. ಅಲ್ಲಿ ನಾವು ಇಳಿಯೋಕ್ಕೆ ಹೋಗಿಲ್ಲ, ನಮಗೆ ಗೊತ್ತಿದ್ದಿದ್ರೆ ಡ್ರೆಸ್ ತೊಗೊಂಡು ಹೋಗ್ತಾ ಇದ್ವಿ. ನಮಗೆ ಗೊತ್ತಿದ್ದಿಲ್ಲ, ಹಾಗಾಗಿ ನಾವು ಇಳಿಯೋಕ್ಕೆ ಹೋಗಿಲ್ಲ. ವೆರೈಟಿ ಆಫ್ ಫುಡ್ಸ್ ಇದೆ ಕಂಪೇರ್ ಟು ಸೆರೆನಿಟಿ ಬೀಚ್ ಅಲ್ಲ, ಅಲ್ಲಿ ನಿಮಗೆ ಜಾಸ್ತಿ ಆಪ್ಷನ್ಸ್, ತುಂಬ ಸ್ಟಾಲ್ಸ್ ಎಲ್ಲ ಇದೆ. ಸೊ ಅಲ್ಲಿ ಒಂದು ಬಿಸಿ ಬಿಸಿ ಮ್ಯಾಗಿ ಎಲ್ಲ ತಿನ್ಕೊಂಡು, ಮ್ಯಾಗಿ ಪ್ರಾನ್ಸ್ ಎಲ್ಲ ಸೆಲೆಬ್ರೇಷನ್ ಇದೆ. ಯು ಕ್ಯಾನ್ ಬುಕ್ ಲೈಕ್ ಪಾರ್ಟಿ, ಎನಿ ಸ್ಪೆಷಲ್ ಇವೆಂಟ್, ಎಂಗೇಜ್ಮೆಂಟ್ ಹಾಗೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಕೊಡ್ತಾರೆ. ಇಂದ ನಾವು ರಿಟರ್ನ್ ಬಂದ್ವಿ. ಅಲ್ಲಿ ಮ್ಯಾಗಿ ಎಲ್ಲ ತಿನ್ಕೊಂಡು ಬಂದ್ವಿ. ಇಲ್ಲೆಲ್ಲೋ ಶಾಪಿಂಗ್ ಮಾಡೋಣ ಅಂತೇಳಿ ಹೋದ್ವಿ, ಬಟ್ ಡಾರ್ಕ್ ಆಗೋಗಿತ್ತಲ್ಲ, ಅಷ್ಟು ಚೆನ್ನಾಗಿ ಅನಿಸಿಲ್ಲ. ಸೊ ವಾಪಸ್ ಬಂದ್ವಿ ಈಗ ರೂಮ್ಗೆ. ಆಲ್ಮೋಸ್ಟ್ 8 ಆಗ್ತಾ ಇದೆ. ಫುಡ್ಡು ಮೋಸ್ಟ್ಲಿ ನೈಟಿಗೆ ಇಲ್ಲೇ ಏನಾದರೂ ಆರ್ಡರ್ ಮಾಡ್ತೀವಿ, ಸಿಂಪಲಾಗಿ ಏನಾದರೂ ಜ್ಯೂಸ್ ಏನಾದರೂ, ಬಿಕಾಸ್ ಸ್ಟಮಕ್ ಫುಲ್ ಆಗೋಗಿದೆ. ಇದಾಗಿತ್ತು ನಮ್ಮ ಡೇ 2. ಸೊ ನೆಕ್ಸ್ಟ್ ನಾಳೆ ಬೆಳಿಗ್ಗೆ ಡೇ 3 ಶೂಟ್ ಮಾಡ್ತೀನಿ. ಸೊ ಯಾ, ಬೆಳಿಗ್ಗೆ ಸಿಗೋಣ. ಬಾಯ್. Bye guys, tired. ಟಯರ್ಡ್. ಓಕೆ, ಬಾಯ್.